ಮತ್ತೆ ರಾವಣ ವಧೆ ಆಗುತ್ತೆ. ರಾವಣ ವಧೆ ಆದಮೇಲೆ ದಶರಥ ಮತ್ತೆ ಕಾಣಿಸ್ಕೊಳ್ತಾನೆ ಆಕಾಶದಲ್ಲಿ. ದಶರಥನಿಗೆ ಪಿತೃಲೋಕದಿಂದ ಬರ್ತಾನೆ ಪಿತೃಲೋಕದಿಂದ ದಶರಥ ಬಂದಾಗ ರಾಮ ಅವನನ್ನು ನೋಡಿ ರಾಮನನ್ನು ತೊಡೆ ಮೇಲೆ ಕೂಡಿಸ್ಕೊಳ್ತಾನೆ. ದಶರಥ ಮುದ್ದಾಡ್ತಾನೆ, ನನ್ನ ವಂಶದಲ್ಲಿ ನೀನು ಹುಟ್ಟಿ ನನ್ನ ವಂಶವನ್ನು ಪಾವನ ಮಾಡಿದ್ಯಪ್ಪ, ನೀನು ರಾಕ್ಷಸನೆಲ್ಲ ಸಂಹಾರ ಮಾಡಿದೆ. ಅವನಿಗಾಗಿ ಏನೂ ಕೇಳ್ಕೊಳ್ಳೋದಿಲ್ಲ ರಾಮ. ಏನು ಕೇಳ್ತಾನೆ, ದಶರಥ ಬದುಕಿದ್ದಾಗ ಭರತನಿಗೆ ಮತ್ತು ಕೈಕೇಯಿಗೆ ಒಂದು ಮಾತನ್ನು ಹೇಳಿರ್ತಾನೆ. ಅವನು ಒಂದು ಶಾಪವನ್ನು ಕೊಟ್ಟಿರ್ತಾರೆ ಭರತ ಮತ್ತು ಕೈಕೇಯಿಗೆ, ನೀವು ನನ್ನಿಂದ ದೂರ ಹೊರಟೋಗಿ ನನ್ನಿಂದ ನನ್ನ ಇದಕ್ಕೆ ಬೇಡ ನೀನು ಅಂತ ಹೇಳಿ ಅವನೊಂದು ಶಾಪವನ್ನು ಕೊಟ್ಟಿರ್ತಾನೆ. ನನ್ನನ್ನು ಮತ್ತೆ ಮುಖದರ್ಶನ ಮಾಡಬೇಡಿ, ನನ್ನ ಸಂಪರ್ಕವೇ ಬೇಡ ನಿಮಗೆ ಅಂತ ಹೇಳಿ ಕೆಲವು ನಿಷ್ಠುರವಾದ ಮಾತುಗಳನ್ನು ಹೇಳಿರ್ತಾನೆ. ರಾಮಚಂದ್ರ ಅದನ್ನು ಕೇಳ್ಕೊಳ್ತಾನೆ. ನೀನು ಒಂದು ನಿಷ್ಠುರವಾದ ಶಾಪವಾಕ್ಯವನ್ನು ಹೇಳಿದ್ಯಾ ಭರತ ಮತ್ತು ಕೈಕೇಯಿಯರಿಗೆ, ಆ ಮಾತನ್ನು ನೀನು ಹಿಂತೆಗೆದುಕೋ, ಅವರಿಗೆ ಮಂಗಳವಾಗಲಿ ಅಂತ ನೀನು ಬಯಸು ಅಂತ ಹೇಳಿದ. ಯಾಕಂದರೆ ಇವನಿಗೆ ಸಾಯೋ ಕಾಲದಲ್ಲಿ ಭರತ ಮತ್ತು ಕೈಕೇಯಿ ಮೇಲೆ ಒಂದು ಇದು ಬಂದಿರುತ್ತೆ, ಕೆಟ್ಟ ಅಭಿಪ್ರಾಯ, ನೊಂದುಕೊಂಡು ಆತ ಸತ್ತಿರ್ತಾನೆ ದಶರಥ. ಆದ್ದರಿಂದ ನೀನು ನೊಂದ್ಕೋಬೇಡ, ಅವ್ರಿಗೆ ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡುವಂತ ರಾಮಚಂದ್ರ ಕೇಳ್ಕೊಳ್ತಾನೆ. ಇದು ರಾಮನ ಉದಾರ ಗುಣ, ತನಗಾಗಿ ಆತ ಕೇಳ್ಕೊಳ್ಳಿಲ್ಲ. ಮತ್ತೆ ಇಂದ್ರ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಇಂದ್ರ ಪ್ರತ್ಯಕ್ಷನಾಗಿ ದೇವತೆಗಳೆಲ್ಲ ಪ್ರತ್ಯಕ್ಷ ಆಗ್ತಾರೆ ರಾವಣ ವಧೆ ಆದಮೇಲೆ. ರಾಮ ಕೇಳ್ಕೊಳ್ಳೋದೇನೋ ವರನ, ತನಗಾಗಿ ಏನೂ ಕೇಳ್ಕೊಳ್ಳಿಲ್ಲ. ನನಗೋಸ್ಕರ ಯಾರ್ಯಾರು ಯುದ್ಧದಲ್ಲಿ ಸತ್ತಿದ್ದಾರೋ, ಕಾಲು ಕಳ್ಕೊಂಡಿದ್ದಾರೆ, ಕೈ ಕಳ್ಕೊಂಡಿದ್ದಾರೆ ಕಪಿಗಳೆಲ್ಲ, ಅವರಿಗೆಲ್ಲ ಮತ್ತೆ ಅಂಗಸೌಷ್ಠವನ್ನು ಕೊಡು, ಮತ್ತೆ ಬದುಕಲಿ ಅಂತ ಕೇಳ್ಕೊಳ್ತೀನಿ. ಇದನ್ನು ಯಾರು ಅಂದರೆ ನಭೂತೋ ನ ಭವಿಷ್ಯತಿ ಅಂತ ಇತ್ತು ಈ ವರ ನಭೂತೋ ನ ಭವಿಷ್ಯತಿ. ಅಂದರೆ ರಾಮನಲ್ಲಿ ಇದ್ದಿದ್ದ ವ್ಯಕ್ತಿತ್ವ ಏನಪ್ಪ ಅಂದರೆ, ನನಗೋಸ್ಕರ ಯಾರು ಮರುಕ ಪಡ್ತಾರೆ, ನನಗೋಸ್ಕರ ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾನು ಪ್ರತ್ಯುಪಕಾರವನ್ನು ಮಾಡಬೇಕು. ಇದು ರಾಮನಲ್ಲಿದ್ದಂಥ ಗುಣ. ಇದು ನಾವು ಕಲ್ತ್ಕೋಬೇಕು. ನಾವು ಸಾಧಾರಣವಾಗಿ ಮರೆತು ಬಿಡ್ತೀವಿ ಇದನ್ನೆಲ್ಲ. ನಮಗೆ ಯಾರು ಉಪಕಾರ ಮಾಡಿದರೆ ಅವರನ್ನು ಮರೆಯೋದೇ ಮನುಷ್ಯನ ಸ್ವಭಾವ ಗುಣ. ವೆಂಕಟಾಚಲ ಅವಧೂತರು ಇದಕ್ಕೋಸ್ಕರ ಬಹಳ ಉಪಮೆಗಳನ್ನು ಕೊಡ್ತಾಯಿದ್ರು ಅವ್ರ ಜೀವಿತಾವಧಿನಲ್ಲಿ. ಅವರು ಹೇಗೆ ಅಂದರೆ, ಈಗ ಆಟೋದಲ್ಲಿ ಯಾರಾದರೂ ನಾವು ಬಂದ್ವಿ, ಆಟೋದವನಿಗೆ ಏನೋ ದುಡ್ಡು ಕೊಡೋರು, ಅವರು ತಗೊಳಪ್ಪ ನೀನು ನಾನು ಕರ್ಕೊಂಬಂದೆ, ಕೃತಜ್ಞತಾ ಭಾವ ಇದೆ. ಮತ್ತು ನಾವು ಅವ್ರು ಹೇಳೋರು ಅವರ ಶಿಷ್ಯರಿಗೆ, ಈ ಹೂವಿನ ಹತ್ರ ವ್ಯಾಪಾರ ಹೂವಿನ ವ್ಯಾಪಾರ ಮಾಡುವಾಗ ಮನುಷ್ಯ ಎಲ್ಲಿಲ್ಲದ ಚೌಕಾಸಿ ಮಾಡ್ತಾನೆ. ಏನಮ್ಮ ಅಷ್ಟು ದುಡ್ಡು ಕೇಳ್ತೀವಿ, ಅವ್ರು ಬೈಯೋರು ಅಂತ ವೆಂಕಟಾಚಲ ಅವರು. ಏನಕ್ರಯ್ಯ ಚೌಕಾಸಿ ಮಾಡಿ ದುಡ್ಡು, ಅವಳು ಅದನ್ನು ನಿಟ್ಟುಸಿರು ಬಿಟ್ಟು ಅವಳದನ್ನು ಬೈದು ಆ ಹೂವನ್ನ ಯಾಕೆ ತೊಗೊಂಬಂದು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ? ಆ ಭಾವನೆಗಳೆಲ್ಲ ಅದರಲ್ಲಿ ಕೂತ್ಕೊಂಡಿರುತ್ತೆ ಹೂವಿನಲ್ಲಿ. ಅಂಥ ಹೂವನ್ನು ಭಗವಂತನಿಗೆ ಅರ್ಪಿಸ್ಬೇಡಿ. ಎಲ್ಲೋ ಕಳ್ಕೊಳ್ತೀರಾ, 5 ರೂಪಾಯಿ ಸಂತೋಷವಾಗಿ ಕೊಡಿ. ಅವಳು ಅದೇ ದುಡ್ಡನ್ನು ನೀವು 5 ರೂಪಾಯಿ ಹೆಚ್ಚು ಕೊಟ್ಟಿರ್ತಾರೆ, ಸಂತೋಷದಿಂದ ಕೊಡ್ತಾಳೆ. ಅದನ್ನು ನೀವು ದೇವರಿಗೆ ಹಾಕಿದಾಗ ಭಗವಂತ ನಿಮ್ಮನ್ನು ಮೆಚ್ತಾನೆ. ಅದು ಬಿಟ್ಟು ನೀವು ಅವಳನ್ನು ಬೈದು ಅವಳು ನಿಮಗೆ ಶಾಪ ಹಾಕಿ ಆ ಶಾಪದ ಹೂವನ್ನು ತೊಗೊಂಬಂದು ಯಾಕೆ ಭಗವಂತನಿಗೆ ಅರ್ಪಣೆ ಮಾಡ್ತೀರಾ? ಕೊಡಿ, ಧಾರಾಳವಾಗಿ ಕೊಡಿ. ಈ ಸೂಕ್ಷ್ಮತೆಗಳು ಮನುಷ್ಯನಲ್ಲಿ ಇರ್ತಕ್ಕಂಥ ಕೆಲವಾರು ಸೂಕ್ಷ್ಮತೆಗಳನ್ನು ರಾಮಚಂದ್ರ ಅರ್ತಿದ್ದ. ಇದನ್ನೇ ಅವಧೂತರು, ಸಿದ್ಧಪುರುಷರು, ದೊಡ್ಡ ದೊಡ್ಡ ಪೀಠಾಧಿಪತಿ ಗುರುಗಳು ಹೇಳೋದು ಇದನ್ನೇ. ಮನುಷ್ಯ ಆ ಸೂಕ್ಷ್ಮತೆಯನ್ನು ಅರ್ಥಕೋಬೇಕು. ಯಾರು ನಮಗೋಸ್ಕರ ದುಡಿದಿದ್ದಾರೆ, ನಮಗೋಸ್ಕರ ಯಾರು ಪರಿತಾಪ ಪಡ್ತಾರೆ, ಅನುಕಂಪ ತೋರ್ತಾರೆ, ನಮ್ಮ ಏಳಿಗೆನ ಯಾರು ಬಯಸ್ತಾರೆ, ಅವ್ರನ್ನ ಮನುಷ್ಯ ಮರ್ತೇ ಬಿಡ್ತಾನೆ. ವೆಂಕಟಾಚಲ ಅವಧೂತರು ಈಗ ಸಾಮಾನ್ಯವಾಗಿ ಗುರು ಪೌರ್ಣಿಮೆ ಬರುತ್ತೆ, ನಾವೆಲ್ಲ ಗುರುಗಳು ನಮಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಾವು ಯಾರಾದರೂ ಪ್ರೈಮರಿ ಸ್ಕೂಲ್ ಟೀಚರ್ ನೆನೆಸ್ಕೊಳ್ತೀವ, ಅಕ್ಷರ ಹೇಳ್ಕೊಟ್ಟವ್ರನ್ನ, ಕಾಲೇಜ್ ಟೀಚರ್ಗಳು ನೆನೆಸ್ಕೊಳ್ತೀವ, ನಮಗೆ ಈ ಬರೆಯೋಕೆ ಹೇಳ್ಕೊಟ್ಟವ್ರನ್ನ ನೆನೆಸ್ಕೊಳ್ತೀವ. ಅವ್ರು ಅಲ್ಲಿ ಕಳಿಸೋರು, ಅಲ್ಲಿಗೆ ಹೋಗಿ ಅವರು ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ ಮಾರ್ಗನ. ಓಂ ಪ್ರಥಮ ನಿಮ್ಗೆ ಓದಕ್ಕೆ ಬರೆಯೋದು ಕೇಳ್ಕೊಟ್ಟವ್ರೆ. ಅವ್ರು ಓದಕ್ಕೆ ಬರೆಯೋದು ಕೇಳ್ಕೊಟ್ಟಿದ್ರೆ ತಾನೇ ನೀವು ಇವತ್ತಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದ್ತಿರೋದು. ನಾವು ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಬೇಕು ಅಂದರೆ ಫಸ್ಟ್ ಕನ್ನಡನೋ ಇಂಗ್ಲೀಷೋ ಯಾವ ಭಾಷೆನೋ ನಮ್ಮ ಮಾತೃಭಾಷೆ ನಮ್ಗೆ ಓದಕ್ಕೆ ಕೇಳ್ಕೊಟ್ಟವ್ರೆ ಅವರಲ್ವಾ, ಅವ್ರ ಹತ್ರ ಕಳಿಸೋರು. ವೆಂಕಟಾಚಲ ಓದಿದ್ರು ಕಳಿಸಿ ಅವ್ರಿಗೇನಾದ್ರು ಸೀರೆ ಕೊಡಯ್ಯ, ಅವರಿಗೆ ಮನೆ ಕಸ ತಗೊಂಡು ಹೋಗೋರು, ನಿಮ್ಮ ಮಲ ಮೂತ್ರಗಳನ್ನು ಬಾಚಿಸ್ತಾರೆ ಅವರು. ಒಂದು ಸರಿ ಹೀಗೆ ಸೌಂದರ್ಯ ಲಹರಿ ಲಲಿತಾಸಹಸ್ರನಾಮ ಪಾರಾಯಣ ನಡೀತಿರುತ್ತೆ ವೆಂಕಟಾಚಲ ಅವಧೂತರ ಶಿಷ್ಯರ ಮನೆಯಲ್ಲಿ. ಆಗ ಇವರೆಲ್ಲ ಬರ್ತಾರೆ, ಪೌರ ಕಾರ್ಮಿಕರು ಬರ್ತಾರೆ. ಆಗ ಎಲ್ಲರ ಮಧ್ಯೆ ಅವ್ರನ್ನ ಕೂಡಿಸ್ತಾರೆ ಗುರುಗಳು. ಕೂಡಿಸಿ ಅವರಿಗೆ ಹೆಸರು ಬೇಳೆ ಪಾನಕವು. ಯಾಕೆಂದ್ರೆ ಪ್ರತಿನಿತ್ಯ ನಿಮ್ಮ ಮನೆಗೆ ಉಪಕಾರ ಮಾಡ್ತಿರೋದು ಅವರು. ಯಾರು ಮಲಮೂತ್ರಗಳನ್ನ ಮುಟ್ತಾರೆ ಅಲ್ವಾ, ನಮ್ಮ ಒಂದು ಗಲೀಜು, ನಮ್ಮ ಮನೇಲಿರೋವಂಥ ಗಲೀಜನ್ನೆಲ್ಲ ತಗೊಂಡು ಹೋಗ್ತಾರೆ. ಅವ್ರನ್ನ ಸಂತೋಷ ಪಡಿಸು.
ಈ ರೀತಿ ಸೂಕ್ಷ್ಮತೆಗಳು, ಬಹಳ ಸೂಕ್ಷ್ಮತೆಗಳನ್ನು ರಾಮಾಯಣದಲ್ಲಿ ಏನು ಹೇಳಿದರೆ ಅದನ್ನೇ ಇವರೆಲ್ಲ ಹೇಳ್ಕೊಂಬಂದಿರೋದು. ಅವಧೂತರಾಗಲಿ, ಗುರುಗಳಾಗಲಿ, ಅವರೆಲ್ಲ ಇಲ್ಲಿ ರಾಮನು ಅದೇ ಮಾಡಿದ್ದು. ನನಗೋಸ್ಕರ ಇಡೀ ಕಪಿ ಸೈನ್ಯ ಸತ್ತು ಬಿದ್ದಿದೆ, ಅವ್ರನ್ನ ಇನ್ನು ಬದುಕಿಸುವಂಥ ಇಂದ್ರ ಏನು ಬೇಕಾದರೂ ಕೊಡ್ತಿದ್ದೆ ರಾಮನಿಗೆ ಅದು ಬೇಕಾಗಿಲ್ಲ. ಮಹಾವಿಷ್ಣು ಆತ, ಪರಿಪೂರ್ಣ ಮಾನವತೆಯ ಸಂಕೇತ ಶ್ರೀರಾಮಚಂದ್ರ. ನನಗೋಸ್ಕರ ಸತ್ತು ಬಿದ್ದಿದ್ದಾರೆ, ಕಾಲಿಲ್ಲ, ಕೈ ಇಲ್ಲ, ಬಾಲುಗಳಿಲ್ಲ, ಕಪಿಗಳಿಗೆ ಬದುಕಲಿ ಅಂತ ಮಾತ್ರ ಕೇಳಿಲ್ಲ. ಮುಂಚೆ ಹೇಗಿದ್ರೋ ಹಾಗೆ ಮಾಡು, ಆ ರೀತಿ ಕೇಳಿದ ಶ್ರೀರಾಮಚಂದ್ರ. ಮತ್ತು ಇನ್ನೊಂದು ನಮ್ಮ ಗುರುಗಳು ಬೆಳಗೂರಿನ ಬಿಂದು ಮಾಧವರು ಒಂದು ಕತೆ ಹೇಳೋರು. ಬ್ರಹ್ಮ ಕೇಳ್ತಾನಂತೆ, ಆಯ್ತಪ್ಪ ರಾವಣ ವಧೆನ ಮಾಡಿದ್ಯಾ ನೀನು, ಎಲ್ಲ ಮಾಡಿದ್ಯಾ. ಕೆಲವಾರು ಪಶು ಪಕ್ಷಿಗಳು ಕೂಡ ಸಹಾಯ ಮಾಡಿರುತ್ತೆ, ಈ ಅಳಿಲು, ದುಂಬಿ, ಈ ರೀತಿ. ಇದು ಏನೋ ಉಪಕಥೆ, ಹರಿಕತೆ, ಆದರೆ ಸಾರಾಂಶ ಇದೆ ಇದರಲ್ಲಿ. ವಾಲ್ಮೀಕಿ ರಾಮಾಯಣದ ವಿದ್ಯಾಗುರುಗಳು ಅಂದರೆ ಅದು ಈ ಉಪಕಥೆಗಳು ಇರೋದಿಲ್ಲ ಅದರಲ್ಲಿ, ಬಟ್ ತಿಳ್ಕೊಳ್ಳೋವಂಥ ವಿಚಾರಗಳಿರುತ್ತೆ. ಈ ರಾಮಚಂದ್ರ ಹೇಳ್ತಾನಂತೆ, ನನಗೋಸ್ಕರ ಈ ಪಶು ಪಕ್ಷಿ, ಅಳಿಲು, ಇವೆಲ್ಲ ಕ್ರಿಮಿಕೀಟ ಕೆಲವೊಂದಾರು ಎಲ್ಲರೂ ಸಹಾಯ ಮಾಡಿದೆ, ಅದಕ್ಕೆಲ್ಲ ಮೋಕ್ಷ ಕೊಟ್ಬಿಡು, ಅದಕ್ಕೆಲ್ಲ ಮನುಷ್ಯ ಜನ್ಮ ಕೊಟ್ಬಿಡು. ಬ್ರಹ್ಮ ಹೇಳ್ತಾನೆ, ಇಲ್ಲ ಅದಾಗಲ್ಲ, ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಆದರೆ ಒಂದು ಉಪಕಾರ ಮಾಡ್ತೀನಿ, ಈಗ ನೊಣನ ದುಂಬಿ ಮಾಡ್ತೀನಿ, ದುಂಬಿನ ಪಕ್ಷಿ ಮಾಡ್ತೀನಿ, ಪಕ್ಷಿನ ಮೊಲ ಮಾಡ್ತೀನಿ, ಅಂದರೆ ಒಂದು ಡಬಲ್ ಪ್ರಮೋಷನ್ ಇದ್ದಂಗೆ. ಆ ರೀತಿ ಮಾಡ್ಬೋದಪ್ಪ ಅಂತ ಹೇಳ್ತೀನಿ. ಇದು ರಾಮಚಂದ್ರ ಅವನು ಎಷ್ಟು ಅನುಕಂಪ ಆ ಭಕ್ತರ ಮೇಲೆ, ತನಗೋಸ್ಕರ ತನ್ನ ಬ್ರಹ್ಮಜಿತನರು ಅದು ಹೇಳೋದು, ರಾಮನಾಮ ಜಪವನ್ನು ಯಾರು ಮಾಡ್ತಾರೆ ಅವ್ರ ಮನೆಯಲ್ಲಿ ಬಾಗಿಲ ಹತ್ರ ಕಾವಲುಗಾರನಾಗಿ ನಿಂತ್ಕೊಳ್ತಾನಯ್ಯ ರಾಮ. ಯಾರು ಕಾವಲುಗಾರನಾಗಿ ನಿಂತ್ಕೊಳ್ತಾರೆ? ದೇವಾನ, ಅವನು ಸಾಕ್ಷಾತ್ ಭಗವಂತ. ಭಗವಂತ ಬಂದು ಕಾವಲು ಕಾಯ್ತಾನಯ್ಯ ನಿಮ್ಮ ಬಾಗಿಲ ಹತ್ರ, ರಾಮನ ಜಪ ಮಾಡಿದ್ರೆ. ಇದು ರಾಮಚಂದ್ರನಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿತ್ವ. ಮತ್ತು ವಿಭೀಷಣ ಒಂದು ಮಾತು ಹೇಳ್ತಾನೆ, ನಾನು ರಾವಣನಿಗೆ ಪ್ರೇತ ಸಂಸ್ಕಾರ ಮಾಡೋದಿಲ್ಲ, ದಹನ ಸಂಸ್ಕಾರ ಮಾಡೋದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡಿದವನು ರಾವಣಾಸುರ, ಅಧರ್ಮಿ ಅವನು, ಅವನನ್ನು ಪ್ರೇತ ಸಂಸ್ಕಾರ ಮಾಡೋದಿಲ್ಲ ಅಂತ ಹೇಳಿದಾಗ ರಾಮಚಂದ್ರನೇ ಹೇಳ್ತಾನೆ ಅವನಿಗೆ, ಧರ್ಮ ಬೋಧನೆಯನ್ನು ಮಾಡ್ತಾನೆ, ಆ ರೀತಿ ಮಾಡಬಾರ್ದು. ಸತ್ತ ಮೇಲೆ ವೈರ ಇಲ್ಲ, ಮನುಷ್ಯನಿಗೆ ಬದುಕಿರೋವರೆಗೂ ಮಾತ್ರ ವೈರ, ಸತ್ತ ಮೇಲೆ ವೈರ ಇಲ್ಲ. ವೈರವನ್ನು ಬಿಟ್ಟು ಮಹಾಭಾರತದಲ್ಲೂ ಇದೇ ಬರುತ್ತೆ. ಮಹಾಭಾರತದಲ್ಲಿ ಈ ಕೌರವರೆಲ್ಲ ಸತ್ತೋದಾಗ ಅವರಿಗೆಲ್ಲ ಅಶ್ರುತರ್ಪಣವನ್ನು, ಅವರಿಗೆ ತರ್ಪಣಾದಿಗಳನ್ನು, ಶ್ರಾದ್ದ ವಿಧಿಗಳನ್ನೆಲ್ಲ ಮಾಡಬೇಕಾದ್ರೆ ಈ ಭೀಮನಿಗೆ ಕೊಂಚ ಕಸಿವಿಸಿ ಇರುತ್ತೆ, ಇವರಿಗೆಲ್ಲ ಯಾಕೆ ಮಾಡಬೇಕು ನಾನು. ಆಗ ಕೃಷ್ಣ ಬುದ್ಧಿವಾದ ಹೇಳ್ತಾನೆ, ಆ ರೀತಿ ಮಾಡಿಕೊಡ್ದು, ಸಾಯೋವರೆಗೂ ಅಷ್ಟೇ ವೈರ, ಸತ್ತ ಮೇಲೆ ಅವರು ವೀರಸ್ವರ್ಗವನ್ನು ಪಡೆದಿದ್ದಾರೆ, ಅವ್ರ ಮೇಲಕ್ಕೆ ಹೋಗಿದ್ದಾರೆ, ಅವರಿಗೆಲ್ಲ ಸಂಸ್ಕಾರ ಮಾಡಬೇಕಾಗಿದ್ದು ನಿನ್ನ ಕರ್ತವ್ಯ. ಇಲ್ಲಿ ರಾಮಚಂದ್ರ ಕೂಡ ಆ ಮಾತನ್ನು ಹೇಳಿ, ರಾವಣ ರಾಕ್ಷಸನಾಗಿದ್ದರೂ ಅವನು ಅನೇಕ ಯಜ್ಞಗಳನ್ನು ಮಾಡಿರ್ತಾನೆ, ಬ್ರಾಹ್ಮಣ, ಅವನಿಗೆ ಯಾವ ರೀತಿ ಸಂಸ್ಕಾರಗಳನ್ನು ಮಾಡಬೇಕೋ ಆ ರೀತಿ ಸೃಕ್ಸುವಗಳನ್ನು ರಾಮಾಯಣದಲ್ಲಿ ಬರುತ್ತೆ. ಸೃಕ್ಸುವಗಳನ್ನು ಮೊಸರು ಮತ್ತು ತುಪ್ಪದಿಂದ ಇಟ್ಟು ಅವನ ಶರೀರದ ಮೇಲೆಲ್ಲ ಯಜ್ಞ ಪಾತ್ರೆಗಳ, ಯಜ್ಞ ಸಾಧನಗಳಾದ ಇದನ್ನೆಲ್ಲ ಇಡ್ತಾರಂತೆ. ಅವನ ಶರೀರದ ಮೇಲೆ ಇಟ್ಟು ಅವನಿಗೆ ಸಂಸ್ಕಾರವನ್ನು ರಾಮಚಂದ್ರ ಮಾಡಿಸ್ಕೊಡ್ತಾನೆ. ಅಂದರೆ ಶತ್ರು ಅವನು ನನಗೆ ಮೋಸ ಮಾಡಿದ್ದಾನೆ, ನನ್ನ ಹೆಂಡತಿನ ಅಪಹರಣ ಮಾಡ್ದ, ಯಾವ ದ್ವೇಷ ಇಲ್ಲ, ಸತ್ತ ಮೇಲೆ ಆಗೋಯ್ತು. ರಾಮಚಂದ್ರ ಆ ದ್ವೇಷನ ಅಲ್ಲೇ ಪರಿತ್ಯಾಗ ಮಾಡಿಬಿಟ್ರೆ. ಇದು ಮಹಾತ್ಮರ ಲಕ್ಷಣ. ಮಹಾಭಾರತದಲ್ಲೂ ನಾವು ಅನೇಕ ಪ್ರಸಂಗಗಳಲ್ಲಿ ಈ ಋಷಿಗಳ ವೃತ್ತಾಂತವನ್ನೆಲ್ಲ ನೋಡ್ತೀವಿ. ಋಷಿಗಳು ಶಾಪ ಕೊಟ್ಬಿಡ್ತಾರೆ ಅಷ್ಟೇ. ಶಾಪ ಕೊಟ್ಟಾದ್ಮೇಲೆ ಒಂದು ಕ್ಷಣಕ್ಕೆ ಅವ್ರ ಕೋಪ ಇಳಿದ್ಮೇಲೆ ಮತ್ತೆ ಶಾಪ ವಿಮೋಚನೆಯನ್ನು ಹೇಳ್ತೀನಿ. ಇಲ್ಲ, ನಾನು ಶಾಪ ಕೊಟ್ಟಿದ್ದೀನಿ, ನೀನು ಜೀವನ ಪೂರ್ತಿ ಅದನ್ನು ಅನುಭವಿಸ್ಬೇಕು ಅಂತ ಯಾವ ಋಷಿನೂ ಹೇಳಿಲ್ಲ. ಇದು ಮನುಷ್ಯನ ಏನು ತೋರಿಸುತ್ತೆ ರಾಮಾಯಣ ಅಂತ ಹೇಳಿದ್ರೆ, ಮನುಷ್ಯ ಮರಿಬೇಕು. ಅದನ್ನೇ ನಾವು ತುಂಬಿಕೊಂಡು ಓಡಾಡಿದ್ರೆ ಯಾವತ್ತೋ 10 ವರ್ಷದಿಂದ 20 ವರ್ಷದಿಂದ ಯಾವುದೋ ವ್ಯಕ್ತಿ ಏನೋ ಬೈದಿರ್ತಾನೆ, ಮರ್ತು ಬಿಡ್ಬೇಕು ನಾವು. ತಿರ್ಗಾ ಅದನ್ನು ಸಾಧನೆ ಮಾಡ್ತಾ ಹೋಯ್ತು ಅಂದರೆ ಅದರಲ್ಲಿ ಅರ್ಥ ಇಲ್ಲ. ಇವಾಗ ಅತ್ತೆ ಸೊಸೆ ಸಮಸ್ಯೆ ಹೊತ್ಕೊಂಡು ಬಹಳ ಜನ ಬರ್ತಾರೆ ನಮ್ಮ ಹತ್ರ. ಅತ್ತೆ ಆವತ್ತು ಈಗಂದ್ಲು, ಹೋದ ಯುಗಾದಿ ದಿವಸ ಇನ್ನೊಂದು 4 ಯುಗಾದಿ ಆದರೂ ಸೊಸೆ ಮರ್ತಿರಲ್ಲ. ಅದು ಪ್ರಯೋಜನ ಏನು? ಅತ್ತೆ ಸೊಸೆ ಮನೆಯಲ್ಲಿ ಅತ್ತೆ ಸೊಸೆಯರದು ಈ ಕಾಲಘಟ್ಟದಲ್ಲಿ ತುಂಬ ನಡೀತಿದೆ. ಇವೆಲ್ಲ ಮರೆತು ಬಿಡಬೇಕು, ಮರೆತು ಜೀವನ ಸಾಗಿಸ್ಬೇಕು. ಇದು ರಾಮಾಯಣದಿಂದ ನಾವು ಕಲಿಯುವಂಥ ಪಾಠ. ಇದು ರಾಮಾಯಣದಿಂದ ನಾವು ಕಲಿಯುವಂಥ ಪಾಠ ಏನಂದರೆ, ಮನುಷ್ಯ ಮರಿಬೇಕು, ನಿತ್ಯ ನೂತನನಾಗಿ ಜೀವನ ನಡೆಸಬೇಕು. ನಿನ್ನೆ ಯಾರೋ ಏನೋ ಅಂದರು, ಗಂಡನಿಗೆ ಏನೋ ಹೆಂಡತಿ ಅಂದಿರ್ತಾಳೆ, ಹೆಂಡತಿ ಗಂಡ ಅಂದಿರ್ತಾನೆ. ನಿನ್ನೆಗೆ ಆಗೋಯ್ತು, ನಿನ್ನೆ ಸೂರ್ಯ ಮುಳುಗ್ಬಿಟ್ಟ, ಇವತ್ತು ಹೊಸ ಸೂರ್ಯ. ಈ ಹೊಸ ಸೂರ್ಯನಲ್ಲಿ ಹೊಸದಾಗಿ ನಾವು ಬದುಕಿ ಇಂದಿನ ಜೀವನವನ್ನು ನಾವು ಅನುಭವಿಸಿ ಜೀವನವನ್ನು ಅನುಭವಿಸೋದು ಕಲಿಬೇಕು.
ಈಗ ರಾಮಚಂದ್ರ ಅರಣ್ಯದಲ್ಲಿದ್ದರೂ ಕೂಡ ಅವರು ಸೀತಾರಾಮರು ಎಷ್ಟು ಅನ್ಯೋನ್ಯವಾಗಿದ್ದರು, ಎಷ್ಟು ಸಂತೋಷದಿಂದ ಇದ್ದರು, ಅವರು ಎಷ್ಟು ಸಂತೋಷವಾಗಿ ಪ್ರಕೃತಿನ ಅನುಭವಿಸಿದ್ರು. ಅಂದರೆ ಎಲ್ಲಿ ಪ್ರೀತಿ ವಿಶ್ವಾಸಗಳಿರುತ್ತೋ ಅದು ಸ್ವರ್ಗ. ಅವ್ರು ಗುಡಿಸ್ಲಲ್ಲೇ ಇರಲಿ. ನಾವು ನೋಡ್ತಿರ್ತೀವಿ ಎಷ್ಟೋ ಸಲ ನನಗೆ ಅನಿಸುತ್ತೆ, ಈ ಕೂಲಿ ಕಾರ್ಮಿಕರು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಅವತ್ತು ಏನು ಸಿಗುತ್ತೋ ಅದನ್ನು ತಿನ್ಕೊಂಡು ಸಂತೋಷವಾಗಿ ಆನಂದದಿಂದ ಇರ್ತಾರೆ. ಅವತ್ತೇನು ಸಿಗುತ್ತೋ ಅದನ್ನು ಬೇಯಿಸ್ಕೊಂಡು ಏನೋ ಟೇಪ್ ರೆಕಾರ್ಡಲ್ಲಿ ಒಂದು ಹಾಡು ಹಾಕ್ಕೊಂಡು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ. ಭಗವಂತ ಎಲ್ಲ ಕೊಟ್ಟಿರ್ತಾನೆ ಕೆಲವರಿಗೆ, ಬಂಗ್ಲೆ ಕಾರು ಎಲ್ಲ. ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸನೇ ಇರೋದಿಲ್ಲ. ಎಲ್ಲಾಗಿದ್ರೂ ಆ ಪ್ರೀತಿ ವಿಶ್ವಾಸ ಇರಲ್ಲ. ಪ್ರೀತಿ ವಿಶ್ವಾಸ ಇದ್ರೆ ಗುಡಿಸ್ಲು ಅರಮನೆ ಅಲ್ವಾ? ಪ್ರೀತಿ ವಿಶ್ವಾಸ ಇಲ್ಲದೆ ಇದ್ರೆ ಅರಮನೆನೂ ಗುಡಿಸ್ಲೆ. ಇಲ್ಲಿ ರಾಮಚಂದ್ರ ಇಡೀ ಭೂಮಂಡಲಕ್ಕೆ ಅಧಿಪತಿ. ಬರೀ ಯಾವುದೋ ಒಂದು ದೇಶಕ್ಕೋ ಯಾವುದೋ ಒಂದು ನಗರಕ್ಕೋ ಪಟ್ಟಣಕ್ಕೋ ಅಲ್ಲ, ಇಡೀ ಭೂಮಂಡಲಕ್ಕೆ ಅಧಿಪತಿ ಶ್ರೀರಾಮಚಂದ್ರ. ಸೀತಾದೇವಿ ಒಂದು ಮಾತನ್ನು ಆಡಲಿಲ್ಲ, ನಾನು ಅರಮನೆನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಒಂದು ಮಾತನ್ನು, ಅದನ್ನು ಚುಚ್ಚಿ ರಾಮಾಯಣ ಎಲ್ಲರೂ ನಾವು ಕೇಳಿದ್ದೀವ? ಈಗಿನ ಕಾಲದಲ್ಲಿ ಆ ಚುಚ್ಚು ಮಾತುಗಳನ್ನು ಕೇಳ್ತೀವಿ. ನಿಮ್ಮ ತಮ್ಮನ ಕೊಟ್ಬಿಟ್ರೆ ನೀವು ಸೈಟ್ನ, ಅವ್ನು ಬದುಕಿರೋವರೆಗೂ ಹೆಂಡತಿ ಹೇಳ್ತಿರ್ತಾಳೆ ಅದು. ಆ ಸೈಟಿನ ಬರ್ಕೊಟ್ಬಿಟ್ರೆ ಇವತ್ತಿದ್ದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು, ಇವತ್ತಿದ್ದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು, ಇವತ್ತಿದ್ದರೆ ಕೋಟ್ಯಾಂತರ. ಎಷ್ಟು ಮನೆಗಳಲ್ಲಿ ನಾವು ಈ ಮಾತನ್ನು ಕೇಳೋದಿಲ್ಲ. ಆದರೆ ಸೀತಾದೇವಿ ಒಂದು ದಿವಸಕ್ಕೂ ಆ ಮಾತನ್ನು ಹೇಳಲಿಲ್ಲ. ಗತಸ್ಯ ಗತಂ, ಆಗಿದ್ದಾಗೋಗಿದೆ. ಅದು ಇಬ್ಬರಿಗೂ ಅನ್ವಯಿಸುತ್ತೆ, ಬರೀ ಹೆಂಡತಿಗಷ್ಟೇ ಇಲ್ಲ. ಹೆಂಡತಿ ತಪ್ಪು ಮಾಡಿದಾಗ ಗಂಡನೂ ಅದನ್ನು ಬಿಟ್ಬಿಡ್ಬೇಕು, ಅದನ್ನು ಹೇಳೋದನ್ನು ಚುಚ್ಚಿ ಹೇಳಬಾರ್ದು. ಆಗೋಯ್ತು, ಆಗೋರ್ದನ್ನು ಮತ್ತೆ ವಾಪಸ್ ತರೋಕ್ಕಾಗೋದಲ್ಲ. ಇವಾಗ ದಶರಥ ಕೈಕೇಯಿ ವರ ಕೇಳ್ಬಿಟ್ಟಿದ್ರೆ ದಶರಥ ಕೊಟ್ಬಿಟ್ಟಿದ್ದಾನೆ. ಆಗಿನ ಕಾಲದಲ್ಲಿ ಆ ಸಂಪ್ರದಾಯ ಇತ್ತು, ಮಾತಿಗಷ್ಟು ಬೆಲೆ ಇತ್ತು. ಒಂದ್ಸಲಿ ಮಾತು ಕೊಟ್ಬಿಟ್ರೆ ಆಗೋಯ್ತು. ಅಂದರೆ ಬಾಂಡ್ ಪೇಪರ್ ಮೇಲೆ ಬರ್ದಂಗೆ. ಇವಾಗ ನಾವೆಲ್ಲ ಮಾಡ್ಕೊಂಡಿದ್ದೀವಿ, ಬಾಂಡ್ ಪೇಪರು, ಇನ್ನೊಂದು ಅಫಿಡೇವಿಟ್ಟು ಇವೆಲ್ಲ ಮಾಡ್ಕೊಟ್ಟಿದ್ದೀವಿ. ಆಗಿನ ಕಾಲದಲ್ಲಿ ಮಾತಿಗಷ್ಟು ಬೆಲೆ, ಮಾತು ಕೊಟ್ಬಿಟ್ಟು ಅಂದರೆ ಆಗೋಯ್ತಲ್ಲ. ಅದು ನಡೆದೋಗಿದೆ, ಘಟನೆ ನಡೆದೋಗಿದೆ. ಕೈಕೇಯಿಗೆ ವರ ಕೇಳಿದ್ದಾಯಿತು, ದಶರಥ ಕೊಟ್ಟಿದ್ದಾಗಿತ್ತು. ಸೀತಾದೇವಿನಲ್ಲಿ ಇದ್ದಂಥ ದೊಡ್ಡ ಗುಣ ಏನೋ ಆಯಿತು, ನಡೆದೋಗಿದೆ. ಮುಂದೆ ಏನು, ವಾಟ್ ನೆಕ್ಸ್ಟ್ ಅನ್ನೋದನ್ನು ಯೋಚನೆ ಮಾಡಿದ್ಲು ಸೀತಾದೇವಿ. ಇದು ಸೀತಾದೇವಿಲಿದ್ದಂಥ ದೊಡ್ಡ ಗುಣ. ಈ ಕೆಲವಾರು ಪ್ರಸಂಗಗಳಲ್ಲಿ ನಾವು ನೋಡ್ತೀವಿ. ಈ ನಮ್ಮ ಮನೆಯಲ್ಲೂ ನಮ್ಮ ಅಜ್ಜಿಯರು, ನಮ್ಮ ಮುತ್ತಜ್ಜಿಯರು ಅವರೆಲ್ಲ ಓದು ಬರಹನ ಕಲ್ತವರಲ್ಲ, ಅಂದರೆ ಸಾಮಾನ್ಯ ವಿದ್ಯೆಯನ್ನು ಪಡ್ಕೊಂಡವರು. ಆದರೆ ಅವ್ರಿಗಿದ್ದಂಥ ವಿವೇಕ ಈಗಿನ ಕಾಲದಲ್ಲಿ ಡಬಲ್ ಗ್ರಾಜ್ಯುಯೇಟ್ ಎಲ್ಲ ಮಾಡಿದ್ರೆ ವಿವೇಕ ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಗಂಡ ಏನೋ ವ್ಯವಹಾರ ಆಗಿರುತ್ತೆ, ಆಚೆ ಸುಸ್ತಾಗಿ ಮನೆಗೆ ಬಂದಿರ್ತಾನೆ. ಆ ಸಮಯದಲ್ಲಿ ಹೇಗೆ ನಡ್ಕೋಬೇಕು, ಆ ಸಮಯದಲ್ಲಿ ಕೋಪದಿಂದ ಬರ್ತಿದ್ದಾನ, ಇವನಿಗೇನಾದರೂ ಆಚೆ ಕಡೆ ಯಾರಾದರೂ ಅವಮಾನ ಮಾಡಿದಾರ, ಅವನ ಮುಖಭಾವ ಹೇಗಿದೆ, ಇವನನ್ನು ಯಾವ ರೀತಿ ನಾನು ನಡೆಸ್ಕೋಬೇಕು ಮನೆಗೆ ಬಂದಾಗ. ಇದು ಹಳೆಯ ಕಾಲದಲ್ಲಿ ಹೆಂಗಸರಲ್ಲಿ ಅವ್ರಿಗಿತ್ತು, ಅವ್ರು ಅಷ್ಟು ಗಮನಿಸೋರು. ಊಟ ಮಾಡುವಾಗ ಯಾವ ರೀತಿ ಮಾತಾಡಬೇಕು ಅವ್ರ ಹತ್ರ. ಈಗ ನಮ್ಮ ಹತ್ರ ಬಹಳ ಜನ ಬರ್ತಿರ್ತಾರೆ ಈ ಸಮಸ್ಯೆ ಹೇಳ್ಕೊಂಡು, ಗುರುಗಳೇ ಊಟ ಹಾಕೋವಾಗ ಎಲ್ಲಿಲ್ಲದೆ ಇರೋ ಬೈಗಳು, ಕೋಪಗಳು, ಅದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಂಬಂಧಗಳು ಹಾಳಾಗುತ್ತೆ. ಅಂದರೆ ಹಳೆಯ ಕಾಲದವರು ಓದಿಲ್ಲದೆ ಇದ್ರೂ ಆ ವಿವೇಕ ಇತ್ತು ಅವರಲ್ಲಿ, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಪುರುಷರಲ್ಲೂ ಇತ್ತು, ಸ್ತ್ರೀಯರಲ್ಲೂ ಇತ್ತು, ಗಂಡಲ್ಲೂ ಇತ್ತು, ಹೆಣ್ಣಲ್ಲೂ ಇತ್ತು. ಬರೀ ಹೆಂಗಸರಿಗೆ ಮಾತ್ರ ಹೇಳ್ತಿಲ್ಲ, ಗಂಡಲ್ಲೂ ಇತ್ತು. ಗಂಡನು ಅಷ್ಟು ಸಹಾನುಭೂತಿ ತೋರಿಸೋನು ಹೆಂಡತಿಗೆ. ಈ ಹೆಂಡತಿ ಕೇಳೋದೇನೋ ಸಹಾನುಭೂತಿ ಪ್ರೀತಿ. ಗಂಡಸ್ ಕೇಳೋದೇನೋ ಗೌರವ, ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ನಡ್ಕೊಳ್ಬೇಕು. ಅದನ್ನು ಗಂಡು ಅಪೇಕ್ಷೆ ಪಡ್ತಾನೆ. ಹೆಣ್ಣು ಏನು ಅಪೇಕ್ಷೆ ಪಡ್ತಾಳೆ? ಪ್ರೀತಿ, ಸಹಾನುಭೂತಿ. ಇವೆರಡು ಕೊಟ್ಬಿಟ್ರೆ ಈಗಿನ ಕಾಲದಲ್ಲಿ ಅವೆರಡೂ ಸಿಗ್ತಿಲ್ಲ. ಹೆಂಡತಿ ಗಂಡನಿಗೆ ಗೌರವ ಕೊಡ್ತಿಲ್ಲ, ಅವನ ಸ್ವಾಭಿಮಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾಳೆ. ಗಂಡ ಹೆಂಡತಿಗೆ ಏನು ಬೇಕು? ಪ್ರೀತಿ, ಸಹಾನುಭೂತಿನೇ ಅವನು ಕೊಡ್ತಿಲ್ಲ. ಯಾಕೆ? ಇವಳು ನನ್ನ ಗೌರವ ಕೊಡ್ತಿಲ್ಲ, ನನ್ನ ಸ್ವಾಭಿಮಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾಳೆ, ಅದರಿಂದ ಇವನು ಅದನ್ನು ಕೊಡ್ತಿಲ್ಲ. ರಾಮಾಯಣದಲ್ಲಿ ನಾವು ಎರಡೂ ಕಾಣಿಸೋದಿಲ್ವಲ್ಲ ನಮಗೆ. ಸೀತೆ ಯಾವತ್ತೂ ಹಂಗಿಸ್ಲಿಲ್ವಲ್ಲ ರಾಮನ್ನ. ಅಯ್ಯೋ ಎಂತ ನೀನು ತಿಳಿಗೆ ಇಡೀ ಕೆಲಸ ಮಾಡಿದೆ, ಇಷ್ಟೊಂದು ದೊಡ್ಡ ಭೂಮಂಡದ ಆಧಿಪತ್ಯ ಅಂದ್ಬಿಟ್ಟು ಕಾಡಲ್ಲಿ ತಗೊಂಬಂದು ನನ್ನ ಹಾಕಿ ಒಂದು ಮಾತಾಡದ್ಲ ಸೀತಾದೇವಿ? ಒಂದು ಮಾತನಾಡೋದು ವಾಲ್ಮೀಕಿ ರಾಮಾಯಣದಲ್ಲಿ ತೋರಿಸ್ಬಿಡಿ ನೀವು. ಸೀತಾದೇವಿ ಹೇಳಿಲ್ಲ ಅದನ್ನು. ಅವ್ರು ಎಲ್ಲಿದ್ರು ಅದೇ ಸ್ವರ್ಗ ಆಯಿತು. ಗಂಡ ಹೆಂಡತಿ ಅವ್ರು ಎಲ್ಲಿದ್ರು ಅದೇ ಸ್ವರ್ಗ ಆಯಿತು. ಅಂದರೆ ಏನು ಕಲಿಯೋದು ರಾಮಾಯಣದ ಪಾಠ ಅಂತ ಹೇಳಿದ್ರೆ, ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ಏನು ಕಲಿಯೋದು ಅಂದರೆ, ಹಳೆದಿನ ಮರೆತು ಇವತ್ತು ಏನಿದೆ ವರ್ತಮಾನದಲ್ಲಿ ಜೀವಿಸಬೇಕು ಮನುಷ್ಯ ಆದವನು. ಏನೋ
ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಏನೋ ಸೈನ್ ಹಾಕ್ಬಿಟ್ಟಿರ್ತಾನೆ ಗಂಡ, ಆಸ್ತಿ ಹೊಟ್ಟೋಗಿರುತ್ತೆ. ಇಲ್ಲ ಏನೋ ಒಂದು ತ್ಯಾಗ ಮನೋಭಾವದಿಂದ ಅಣ್ಣ ತಮ್ಮಂದರಿಗೆ ಎಲ್ಲ ಕೊಟ್ಬಿಟ್ಟು ಬಂದಿರ್ತಾನೆ. ಅದನ್ನು ಹಂಗಿಸ್ಬಾರ್ದು. ಅದಾಗೋಯ್ತು, ಆ ಘಟನೆ ಆಗೋಯ್ತು. ಅದನ್ನು ಈಗಿನ ಪರಿಸ್ಥಿತಿಗೆ, ಈಗಿನ ಕಾಲದಲ್ಲಿ ನಾವೇನು ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ಇದು ರಾಮಾಯಣದಿಂದ ನಾವು ಕಲಿಬೇಕಾಗಿರೋ ಅಂಶಗಳು ತುಂಬ ಇದೆ. ರಾಮಾಯಣ ಸುಮ್ಮನೆ ರಾಮ ರಾಕ್ಷಸರು ನೋಡ್ದ, ಸೀತಾದೇವಿದು ಅಷ್ಟೇ ಇಲ್ಲ. ಮನುಷ್ಯನ ಪ್ರತಿಯೊಂದು ಸಂಸಾರದ ಸೂಕ್ಷ್ಮತೆ ರಾಮಾಯಣದಲ್ಲಿ ಅಡಗಿದೆ. ಅತ್ತೆ ಮಾವನ ಸಂಬಂಧ ಇರ್ಬೋದು, ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಮೈದುನ ಅತ್ತಿಗೆ ಸಂಬಂಧ ಇರ್ಬೋದು. ಲಕ್ಷ್ಮಣ ಮತ್ತು ಸೀತಾದೇವಿ, ಲಕ್ಷ್ಮಣ ಯಾವತ್ತೂ ಮುಖವನ್ನೇ ನೋಡಿರಲ್ಲ, ಸೀತಾದೇವಿ ಮುಖನ ಬರೀ ಕಾಲನ್ನ ನೋಡಿರ್ತಾನೆ, ಸೀತಾದೇವಿ ಕಾಲು. ಅದರಿಂದ ಆಭರಣಗಳೆಲ್ಲ ಕೊಡುವಾಗ ಹೇಳ್ತಾನೆ ಲಕ್ಷ್ಮಣ, ಯಾವುದು ಗೊತ್ತಿಲ್ಲ, ಬರೀ ನನ್ನ ಕಾಲಿನ ಆಭರಣಗಳು ಮಾತ್ರ ಗೊತ್ತು. ಅವರ ಸಂಬಂಧ, ಅತ್ತಿಗೆ ಮೈದುನ ಸಂಬಂಧ ಹೇಗಿರಬೇಕು, ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು, ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು, ವಸಿಷ್ಠರ ಜೊತೆಯಲ್ಲಿ ರಾಮಚಂದ್ರ ಹೇಗೆ ನಡ್ಕೊಳ್ತಿದ್ದ. ವಸಿಷ್ಠರ ಜೊತೆ ಯಾವತ್ತೂ ಅವನು ಅಹಂಕಾರ ತೋರಿದವನಲ್ಲ, ನಾನು ಚಕ್ರವರ್ತಿ. ಈಗಿನ ಕಾಲದಲ್ಲಿ ಒಂದು 2 ಕೋಟಿ 3 ಕೋಟಿ ಆಸ್ತಿ ಮಾಡಿದ್ರೇ ಅವ್ರಿಗೆ ಅಹಂಕಾರ ಬಂದ್ಬಿಡುತ್ತೆ. ಮೇಷ್ಟ್ರುಗಳನ್ನ ಮನೆ ಕರೆಸ್ಕೊಳ್ತಾರೆ, ಇವ್ರು ಹೇಳೋ ಟೈಮಿಗೆ ಗುರುಗಳು ಬರಬೇಕು, ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು. ನಿಮ್ಗೆ ತಿಂಗಳು ಕೊಡ್ತಾ ಅಲ್ವಾ, ನಾನು ಫೀಸ್ ಕೊಡ್ತಾ ಅಲ್ವಾ. ಚಿಕ್ಕ ಮಕ್ಕಳು ಎಷ್ಟು ಅಹಂಕಾರ ತೋರಿಸ್ತಾರೆ. ಗುರುಗಳು ಅನ್ನೋ ಭಾವನೆ ಇಲ್ದಿರ. ರಾಮಚಂದ್ರ ಅದೇನೋ ತೋರಿಸ್ಲಿಲ್ಲ ಪಾಪ. ವಿಶ್ವಾಮಿತ್ರರು ಕರೆದ ತಕ್ಷಣ ಆಯಿತು ಅಪ್ಪಣೆ ಗುರುಗಳೇ, ತಂದೆ ಆಜ್ಞೆ ಆಗಿದೆ. ಅರಮನೆಯಲ್ಲಿದ್ದಂಥ ಅವನು ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆಗಬೇಕಾಗಿರುವಂಥವನು. ವಿಶ್ವಾಮಿತ್ರರ ಜೊತೆ ಕಾಡು ಮೇಡು ಅಲ್ದ, ಅವನು ಎಲ್ಲಿ ಮಲ್ಕೊಂತ ಹೇಳ್ತಾನೋ ಅಲ್ಲಿ ಮಲ್ಕೊಂಡ. ಇದು ರಾಮಚಂದ್ರನಲ್ಲಿ ನಾವು ಕಾಣಬೇಕಾಗಿರುವಂಥ ಗುರುಗಳಂದ್ರೆ ಗುಣಗಳು ಏನಪ್ಪ ಅಂತ ಹೇಳಿದ್ರೆ, ಅಹಂಕಾರನೇ ಇಲ್ಲ ರಾಮಚಂದ್ರನಲ್ಲಿ. ಎಲ್ಲಿ ಹೇಗೆ ನಡ್ಕೋಬೇಕು, ವಿದ್ವಾಂಸರ ಹತ್ರ ಹೇಗೆ ನಡ್ಕೋಬೇಕು, ಬ್ರಾಹ್ಮಣರ ಹತ್ರ ಹೇಗೆ ಯಾವ ರೀತಿ ನಡ್ಕೋಬೇಕು, ಗುರು ಹಿರಿಯರ ಹತ್ರ ಯಾವ ರೀತಿ ನಡ್ಕೋಬೇಕು, ಶತ್ರು ಜೊತೆ ಹೇಗೆ ನಡ್ಕೋಬೇಕು ಅದನ್ನು ತೋರಿಸ್ಕೊಟ್ಟಿದ್ದಾನೆ. ಶತ್ರುಗಳ ಜೊತೆ ನಾವು ಹೇಗೆ ನಡ್ಕೋಬೇಕು, ಎಷ್ಟು ಬಾರಿ ಕ್ಷಮಿಸಬೇಕು ಶತ್ರುವಿನ ನಿಧನಾನಂತರ ಹೇಗೆ ಮರೆತು ಬಿಡಬೇಕು, ಅವರಿಗೆಲ್ಲ ರಾವಣನಿಗೆ ಸಂಸ್ಕಾರ ಮಾಡಿಸ್ದ ಶ್ರೀರಾಮಚಂದ್ರ. ಇದನ್ನೆಲ್ಲ ಕಲಿಬೇಕಾಗಿರೋ ಒಬ್ಬ ಮನುಷ್ಯ ಹುಟ್ಟದಾಗಲಿಂದ ಅವನ ವಯಸ್ಸಾಗೋವರೆಗೂ ಹೇಗಿರಬೇಕು ಅನ್ನೋದನ್ನು ರಾಮಚಂದ್ರ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಅದನ್ನು ನಾವು ಪರಿಪಾಲನೆ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ರಾಮಚಂದ್ರ ಮಾತಾಡಿದ್ದೇ ಕಡಿಮೆ ರಾಮಾಯಣದಲ್ಲಿ. ಅಂದರೆ ಬೇರೆಯವರೆಲ್ಲ ಮಾತಾಡಿದರೆ ಇವೆಲ್ಲ ಬರುತ್ತೆ. ರಾಮ ಮೌನ ವ್ರತ, ಬಹಳ ಮೌನಿ. ಅಂದರೆ ಒಳಗಿನ ಆನಂದನ ಅನುಭವಿಸ್ತಿದ್ದ ರಾಮ. ಇದನ್ನು ನಾವು ಕಲಿಬೇಕು. ಬರೀ ನಾವು ಬಹಿರ್ಮುಖರಾಗಿ ಬರೀ ಆಚೆ ಕಡೆ ಇದನ್ನು ಅನುಭವಿಸೋದಲ್ಲ, ಒಳಗಿನ ಆನಂದನ ಸವಿಬೇಕು. ಒಳಗಿನ ಆನಂದ ಸವಿಬೇಕು ಅಂದರೆ ಮೌನ ವ್ರತವನ್ನು ವಹಿಸಬೇಕು. ಕೆಲವರು ಹೇಳ್ತಿರ್ತಾರೆ ಹತ್ರ ಬಂದು, ಮನೆಯಲ್ಲಿ ಹೋಗಿದ ತಕ್ಷಣ ಗಲಾಟೆ ಗುರುಗಳೇ, ಗಂಡ ಹೆಂಡತಿ ಗಂಡನ ಮೇಲೆ ಕಿರ್ಚಾಡೋದು. ಮೌನ ವ್ರತನ ತಗೋಬಿಡಿ. ನಾನು ಹೇಳೋದು, ಮೌನ ವ್ರತಧಾರಿಗಳಾಗಿ ರಾಮನಾಮ ಸ್ಮರಣೆ ಮಾಡಿ. ಸಾಯಿಬಾಬಾ, ಶಿರ್ಡಿ ಸಾಯಿಬಾಬಾ ಅವ್ರ ಹತ್ರ ಒಬ್ಬ ಬರ್ತಾನಂತೆ. ಒಂದು ನೋಡಿ ಗುರುಗಳೇ, ನನ್ನನ್ನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದೇ ಸಮನೆ ಬೈತಾನೆ, ಕೆಟ್ಟ ಮಾತುಗಳಲ್ಲಿ ಬೈತಾನೆ. ದಿನ ಇದೇ ಕಂಪ್ಲೇಂಟ್ ಅವನು ಶಿರ್ಡಿ ಸಾಯಿಬಾಬಾ ಹತ್ರ. ಸರಿ, 1 ತಿಂಗಳಾಯ್ತು 2 ತಿಂಗಳಾಯ್ತು ಇದೇ ಹೇಳ್ತಿರ್ತಾನೆ. ಒಂದು ದಿವಸ ಸಾಯಿಬಾಬಾ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಿರ್ತಾರೆ ಒಂದು ಜಾಗಕ್ಕೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ, ಹಂದಿಗಳಿದ್ದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಬರೀ ಹಂದಿಗಳಲ್ಲಿ ಅದು ಏನು ತಿಂತಿದೆ ನೋಡು ಅಂತ ಹೇಳ್ತಾರೆ. ನಿನ್ನನ್ನು ಯಾರು ಬೈತಾರೋ ಅವರು ನಿನ್ನ ಕರ್ಮಗಳನ್ನ ತಿಂತಿದ್ದಾರೆ, ನಿನ್ನ ಮಲವನ್ನು ಅವರು ತಿಂತಿದ್ದಾರೆ, ನಿನ್ನ ಪಾಪ ಕರ್ಮಗಳನ್ನು ಅವರು ತಿಂತಿದ್ದಾರೆ. ಖುಷಿ ಪಡು, ನೀನು ಅದಕ್ಕೆ ಸಂತೋಷ ಪಡು. ಯಾರೋ ನನ್ನನ್ನು ಬಿಟ್ಟರು, ಯಾರೋ ನನ್ನ ಮನಸ್ಸು ಬೇಜಾರು ಮಾಡಿಬಿಟ್ರು, ಸಂತೋಷ ಪಡು, ನಿನ್ನ ಕರ್ಮ ಹೋಯ್ತು. ಅದನ್ನು ಈ ರಾಮಚಂದ್ರ ಬಹಳ ಮೌನವ್ರತಧಾರಿ. ಅವನು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾ ಇದ್ದ ಅವನು. ಈ ಮಿತಭಾಷೆ, ಈ ಗಂಭೀರತೆಯನ್ನು ನಾವು ರಾಮಚಂದ್ರನಲ್ಲಿ ಕರಿಬೇಕು. ಆ ಗಂಭೀರ ಹಾಗಂದರೆ ಅವನು ಯಾವಾಗಲೂ ಮುಖ ಸಿಂಡಿಸ್ಕೊಂಡಿರ್ತಿದ್ದ ಅಂತ ಅಲ್ಲ. ಅವನ ಎಷ್ಟೋ ವಿನೋದ ಪ್ರಸಂಗಗಳಿದೆ. ರಾಮಚಂದ್ರ ಮಂದಸ್ಮಿತನಾಗಿರ್ತಿದ್ದ. ಅವನನ್ನು ನೋಡಿದ್ರೇ ಒಂಥರ ಶುಭ ಲಕ್ಷಣನಾಗಿದ್ದ, ಅವನು ಶೋಭಾಯಮಾನನಾಗಿದ್ದ. ಯಾವತ್ತು ಮುಖ ಗಂಟಿಟ್ಕೊಂಡವನಲ್ಲ. ರಾಮಚಂದ್ರ ಅಂದರೆ ನಾವೇನೋ ಊಹೆ ಮಾಡ್ಕೊಳ್ಳೋದು, ತುಂಬ ಗಂಭೀರ ಆ ರೀತಿ ಅಲ್ಲ. ಮಂದಸ್ಮಿತ ಶ್ರೀರಾಮಚಂದ್ರ, ನಗ್ನಗ್ತಾ ಇದ್ದ. ಮಿತಭಾಷೆ, ತನ್ನಲ್ಲಿರುವಂಥ ಆನಂದವನ್ನು ಎಲ್ಲರಿಗೂ ಕೊಡ್ತಿದ್ದ. ಅವನ ಸಾನ್ನಿಧ್ಯ ಮಾತ್ರದಿಂದ ಆನಂದ ಉಂಟಾಗಂತೆ ಋಷಿಗಳಿಗೆ. ಅಂದರೆ ಅವನೇನು ಮಾತಾಡೋದು ಬೇಡ, ಅವನು ಬಂದು ಕೂತ್ಕೊಂಡ್ರೆ ಋಷಿಗಳಿಗೆ ಆನಂದ ಆಗುವುದು, ಬ್ರಹ್ಮಾನಂದ ಸಿಕ್ಬಿಡೋದು. ಅದನ್ನು ನಾವು ರೂಢಿಸ್ಕೋಬೇಕು. ಅಂದರೆ ನಮ್ಮ ಸಾನ್ನಿಧ್ಯ ಮಾತ್ರದಿಂದ ಬೇರೆಯವ್ರಿಗೆ ಸಂತೋಷವನ್ನು ಕೊಡುವಷ್ಟು ಮಟ್ಟಿಗೆ ನಾವು ಬೆಳಿಬೇಕು. ಈಗ ಹಲವಾರು ಗ್ರಂಥಗಳಲ್ಲಿ ನಾವು ನೋಡ್ತೀವಿ, ಕವಿಗಳ ವರ್ಣನೆಗಳಲ್ಲಿ ನೋಡ್ತೀವಿ.
ಗಂಡ ಹೆಂಡತಿ ಮಧ್ಯೆ ಯಾವ ಸರಸ ಸಂಭಾಷಣೆ ಇಲ್ಲ, ಪ್ರೇಮ ಸಂಭಾಷಣೆ ಇಲ್ಲ. ಗಂಡ ಬಯಸೋದೇನೋ ಹೆಂಡತಿಯಿಂದ ಅವಳು ನನ್ನ ಜೊತೆಲಿ ಇರಬೇಕು, ಹೆಂಡತಿ ಬಯಸೋದೇನೋ ಗಂಡ ನನ್ನ ಜೊತೆಲಿ ಇರಬೇಕು. ಅದೇನೋ ಸಾನ್ನಿಧ್ಯ, ಪರಸ್ಪರ ಸಾನ್ನಿಧ್ಯನ ಕೇಳ್ಕೊಳ್ತಾರೆ. ನೀನು ನನ್ನ ಜೊತೆಲಿ ಇರೋ ಅಷ್ಟೇ, ನಾನು ನಿನ್ನ ಜೊತೆಲಿ ಇರ್ತೀನಿ. ಅಲ್ಲೇನು ಅವನು ಅವಳಿಗೆ ರೇಷ್ಮೆ ಸೀರೆ ತಂದುಕೊಡ್ಬೇಕಾಗಿಲ್ಲ, ಒಡವೆಗಳು ತಂದುಕೊಡ್ಬೇಕಾಗಿಲ್ಲ, ಏನಿಲ್ಲ, ಸಾನ್ನಿಧ್ಯನ ಕೊಡ್ತಾನೆ. ಏನು ಸಾನ್ನಿಧ್ಯ ಅಂದರೆ ಅವನು ಅವನಲ್ಲಿರ್ತಕ್ಕಂಥ ತಪಶಕ್ತಿ, ಅವನಲ್ಲಿರ್ತಕ್ಕಂಥ ಧ್ಯಾನ ಜಪ ಇದೆಲ್ಲ ಮಾಡ್ತಾ ಇರ್ತಾನಲ್ಲ, ಹೆಂಡತಿಗೆ ಅದರಿಂದ ಆನಂದ ಸಿಗುತ್ತೆ. ಯಾಕೆ? ಇವನ ಶಕ್ತಿ ಅವಳು, ಇವನ ಶಕ್ತಿನೇ ಅವಳು. ವೆಂಕಟಾಚಲ ಅವಧೂತರು ಅದಕ್ಕೆ ಕೆಲವಾರು ಸಂದರ್ಭಗಳಲ್ಲಿ ಬ್ರಾಹ್ಮಣರಿಗೆ ಏನಾದರೂ ಕೊಡುವಾಗ ಅವ್ರ ಹೆಂಡತಿರಿಗೂ ದಕ್ಷಿಣೆ ಕೊಡೋರಂತ. ಶಕ್ತಿ ಅವಳು ಕೊಟ್ಟರೆ ಒಂದು ಪೂಜೆ ಸಾಫಲ್ಯ ಆಯಿತು. ಬ್ರಾಹ್ಮಣರಿಗೆ ನಾವು ಕರೆಸಿ ದಕ್ಷಿಣೆಗಳು ಕೊಡ್ತೀವಿ, ಪೂಜೆ ಮಾಡ್ತೀವಿ. ಹೆಂಡತಿ ಪಾಪ ಎಲ್ಲೋ ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಅವಳಿಗೂ ಕೊಡಬೇಕು. ಇವನ ಶಕ್ತಿ ಅವಳು, ಶಿವಶಕ್ತಿ, ಇಬ್ಬರಿಗೂ ಸತ್ಕಾರ ನಡೀಬೇಕು. ಈ ಕೆಲವಾರು ಸೂಕ್ಷ್ಮಗಳನ್ನು ವೆಂಕಟಾಚಲ ಅವಧೂತರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಾನು ವೆಂಕಟಾಚಲ ಅವಧೂತರ ಪುಸ್ತಕ ಓದುವಾಗ ರಾಮಾಯಣದ ಇವೆಲ್ಲ ಜ್ಞಾಪಕ ಬರ್ತಿರುತ್ತೆ. ಅಂದರೆ ರಾಮಾಯಣದಿಂದ ಏನು ತಿಳ್ಕೋಬೇಕು ಅದನ್ನು ಅವ್ರ ಬಾಯಲ್ಲಿ ಹೇಳಿಬಿಟ್ರು. ರಾಮಕೃಷ್ಣ ಪರಮಹಂಸರು ಆಗಿರ್ಬೋದು, ವೆಂಕಟಾಚಲ ಅವಧೂತರಾಗಿರ್ಬೋದು, ಇವರೆಲ್ಲ ರಾಮಾಯಣ ಮಹಾಭಾರತ ಈ ಸಾರಾಂಶಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೋಬೇಕೋ ಅದನ್ನು ತೋರಿಸ್ಕೊಟ್ಬಿಟ್ಟಿದ್ದಾರೆ. ಚಿಕ್ಕ ಚಿಕ್ಕ ವಿಚಾರಗಳು. ಒಂದು ಸಾರಿ ಅಮಾವಾಸ್ಯೆ ದಿವಸ ಮುಹೂರ್ತ ಇಟ್ಕೊಟ್ಬಿಡ್ತಾರೆ ಗುರುಗಳು. ಮಂಗಳವಾರ ಅಮಾವಾಸ್ಯೆ ಮಾಡು. ಯಾಕಂತ ಹೇಳಿದ್ರೆ ನಾವು ಪಂಚಾಂಗ ನೋಡ್ತೀವಿ, ಗುರುಗಳು ಆಕಾಶ ನೋಡೋರಂತೆ. ವೆಂಕಟಾಚಲ ಅವಧೂತರು ನೋಡು, ಆಕಾಶದಲ್ಲಿ ಇವತ್ತು ಈ ನಕ್ಷತ್ರ ಇಲ್ಲಿದೆ, ಅವ್ರಿಗೆ ಆ ಜ್ಞಾನ ಇತ್ತು. ಇಲ್ಲಿ ರಾಮಚಂದ್ರನು ಅದನ್ನು ಹೇಳ್ತಾನೆ, ನೋಡು ಸಪ್ತರ್ಷಿ ಮಂಡಲ ದೈತ್ಯವಾನಿ ಬೆಳೆಯುತ್ತಿದೆ, ತ್ರಿಶಂಕು ಒಂದು ಮಂಡಲ ಅಲ್ಲಿದೆ, ಮೂಲ ನಕ್ಷತ್ರ ಇದರಿಂದ ವ್ಯಾಪ್ತವಾಗಿದೆ ಧೂಮಕೇತುವಿನಿಂದ, ಮತ್ತು ಶುಕ್ರನ ಒಂದು ಕಾಂತಿ ಬೆಳಗ್ತಿದೆ, ಇವತ್ತು ಏನೋ ಒಂದು ಶುಭವಾಗಿ ನಡೆಯುತ್ತೆ. ಈ ಶಕ್ತಿ ರಾಮಚಂದ್ರನಲ್ಲೂ ಇತ್ತು. ಗುರು ಪ್ರವೇಶ ಮಾಡಿದ್ಮೇಲೆ ಇನ್ನೇನು ಕೈಯ ಗೃಹ ಪ್ರವೇಶ ಅಂತ ಹೇಳೋರು ವೆಂಕಟಾಚಲ ಅವಧೂತರು. ಗುರು ಪ್ರವೇಶ ಆದ್ಮೇಲೆ ಇನ್ನೇನು ಗೃಹ ಪ್ರವೇಶ? ಗುರು ಬಂದಾಗಿದೆ ಮನೆ ಒಳಗಡೆ, ನಾನೇ ಬಂದಿದ್ದೀನಿ ನಿಮ್ಮ ಮನೆ ಒಳಗಡೆ, ಇನ್ನು ಗೃಹ ಪ್ರವೇಶ ಯಾಕೆ ಮಾಡ್ತೀಯ? ಇನ್ನೊಬ್ರು ಯಾರೋ ಕೇಳೋದ್ರಂತೆ, ಉಪನಯನ ಮಾಡಬೇಕು ಗುರುಗಳೇ, ನಾವು ಎಲ್ಲಿ ಮಾಡೋದು ಉಪನಯನನ? ಶೃಂಗೇರಿಗೆ ಹೋಗ್ರಯ್ಯ, ಗುರುವಿನ ಆಶೀರ್ವಾದ ತೊಗೊಂಬನ್ರಯ್ಯ. ಗುರುಗಳು ಹೇಳ್ತಾರೆ. ಸರಿ, ಅವ್ರು ತೊಗೊಂಬಂದು ಗುರುಗಳೊಂದು ದಿನಾಂಕ ಹಾಕ್ಕೊಟ್ರು. ಆವಾಗ ಒಂದು ಮಾತನ್ನು ಹೇಳ್ತಾರೆ ವೆಂಕಟಾಚಲ ಅವಧೂತರು, ಅಲ್ಲಿ ಗುರುಗಳಿದ್ರು ತಾನೇ ನಿಮ್ಮ ಮುಂದೆ, ಗುರುಗಳ ಮುಂದೆನೇ ನಿಮ್ಮ ಮಗನಿಗೆ ಜನವರ ಹಾಕಿದರೆ ಅಲ್ಲೇ ಉಪನಯನ ಆಗುತ್ತಲ್ಲಯ್ಯ. ಗುರುಗಳನ್ನ ಅಂದರೆ ಗುರುಗೆ ಅಷ್ಟು ಮಹತ್ವವನ್ನು ಕೊಡೋರು. ಗುರು ದೃಷ್ಟಿ ಬಿದ್ದರೆ ಸಾಕಯ್ಯ. ನಾವು ಗುರುಗಳ ಹತ್ರ ಹೋದಾಗ ಗುರುಗಳು ನಮ್ಮ ಹತ್ರ ಮಾತಾಡಲಿ, ನಮ್ಮ ಪ್ರತಿಭೆ ನಾವು ತೋರಿಸ್ಬೇಕು ಅನ್ನೋ ತವಕ ನಮಗೆ. ಗುರು ನಮ್ಮ ಭೇಷ್ ಅನ್ನಲಿ, ಏನಪ್ಪ ಇಷ್ಟೊಂದು ವೇದ ತಿಳ್ಕೊಂಡಿದ್ಯಾ, ಇಷ್ಟೊಂದು ಪುರಾಣ ತಿಳ್ಕೊಂಡಿದ್ಯಾ. ಕೆಲವ್ರಿಗೆ ಏನಪ್ಪ ಅಂದರೆ ಗುರುಗಳಿಗೆ ಸಮಸ್ಯಾತ್ಮಕವಾಗಿ ಪ್ರಶ್ನೆ ಕೇಳಿ ಅವ್ರನ್ನೇ ತಬ್ಬಿಬ್ ಮಾಡಿ ಅವ್ರ ಬೆನ್ನನ್ನು ಅವರೇ ತಟ್ಕೊಳ್ಳೋದು. ಆದರೆ ವೆಂಕಟಾಚಲ ಅವಧೂತರು ಅವೆಲ್ಲ ಇಲ್ಲ. ಗುರುಗಳ ದೃಷ್ಟಿ ನಿನ್ನ ಮೇಲೆ ಬಿತ್ತಾ, ಆಯಿತು, ನಿನ್ನ ಪಾಪಗಳು ಹೋಯ್ತು, ಅಷ್ಟರಲ್ಲಿರಿ ನೀವು, ಇನ್ನೇನು ಬಯಸಬೇಡಿ. ಗುರು ದೃಷ್ಟಿ ಬಿದ್ದರೆ ಸಾಕು. ಇಲ್ಲಿ ರಾಮಚಂದ್ರನು ಅದೇ ರೀತಿ ವರ್ತಿಸಿದ್ದಾನೆ ಗುರುಗಳ ಜೊತೆ, ಯಾವ ರೀತಿ ವಸಿಷ್ಠರ ಜೊತೆ, ವಸಿಷ್ಠರಿಗೆ ಯಾವ ರೀತಿ ಪೂಜ್ಯ ಭಾವನೆ ತೋರಿಸ್ತಿದ್ದ. ಇದನ್ನೆಲ್ಲ ರಾಮಾಯಣದಲ್ಲಿ ನಾವು ಕಲಿಬೋದು. ಕೊನೆಯಲ್ಲಿ ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ, ರಾಮ ಅಂತ ಹೇಳಿದ್ರೆ ಆತ್ಮ ರಾಮ. ಕೌಸಲ್ಯ ಅಂದರೆ ಯಾರು? ಕೌಶಲ, ಆತ್ಮ ಕೌಶಲ ವಿದ್ಯೆಯಿಂದ ಹೇಗೆ ಭಗವಂತನನ್ನು ಪಡೀಬೇಕು ಅನ್ನೋದು ಪ್ರತಿರೂಪ. ದಶರಥ ಅಂದ್ರೆ ಏನು? 10 ಇಂದ್ರಿಯಗಳು. ನಮ್ಮ ದೇಹವೇ ರಥ, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಇದರೊಳಗಡೆ ಇರೋನು ಯಾರು? ದಶರಥ. ನಂದನ ರಾಮ ಅಂದ್ರೆ ಏನು? ದೇಹದೊಳಗಡೆ ಇರ್ತಕ್ಕಂಥ ರಾಮಚಂದ್ರ. ಈ ರಾಮನ ಶಕ್ತಿಯನ್ನು, ಮೂಲ ಪ್ರಕೃತಿಯನ್ನು, ಇವನು ಹೇತುವಾದಿ, ಇವನು ಅಧರ್ಮದ ಸಂಕೇತ ರಾವಣ. ಅಂದರೆ ನಮ್ಮ ಬುದ್ಧಿಶಕ್ತಿಯಿಂದನೇ ಎಲ್ಲವನ್ನೂ ಸಾಧಿಸ್ಬಿಡ್ತೀನಿ. 10 ತಲೆಗಳು ಅಂತ ಹೇಳ್ತಾರೆ. 10 ತಲೆ ಅಂದರೆ ಏನು? ನನಗೆ ಇರೋವಂಥ ಒಂದು ವಿಜ್ಞಾನದಿಂದ, ವಿಜ್ಞಾನ ಅಂದರೆ ಭಗವಂತನ ಕಡೆಯಿಂದ ವಿಜ್ಞಾನ ಅಲ್ಲ, ನನ್ನಲ್ಲಿರ್ತಕ್ಕಂಥ ಇದರಿಂದ, ನನ್ನ ಪರಾಕ್ರಮದಿಂದ ಎಲ್ಲವನ್ನೂ ಮಾಡ್ತೀನಿ ಅಂತ ಪ್ರಕೃತಿನೇ ಬಚ್ಚಿಟ್ಕೊಳ್ಳೋಕೆ ಹೋದ. ಸೀತಾದೇವಿ ಆ ಪ್ರಕೃತಿ ಸ್ವರೂಪಿಣಿ. ರಾಮ ತೊಗೊಂಡೋಗಿ ಪ್ರಕೃತಿನ ಮತ್ತೆ ವಾಪಸ್ ತಗೊಂಡು. ಈ ಕಪಿಗಳೆಲ್ಲ ಯಾರಪ್ಪ ಅಂದರೆ ಮನಸ್ಸಿನ ಆಯಾಮಗಳು. ಮನಸ್ಸು ಮರ್ಕಟ ಅಂತ ಹೇಳ್ತಾರೆ. ಕಪಿಗಳೆಲ್ಲ ಯಾರು? ಮನಸ್ಸಿನ ಒಂದೊಂದು ಆಯಾಮಗಳು. ಈ ರೀತಿ ರಾಮಾಯಣದಲ್ಲಿ ಎಲ್ಲ ಹುಡುಕ್ತಾ ಹೋದರೆ ಅನರ್ಘ್ಯ ರತ್ನಗಳಿದೆ. ನಾವೇನು ಮುಖ್ಯವಾಗಿ ನೋಡಬೇಕಾಗಿದ್ದು ಅಂದರೆ ರಾಮಾಯಣ ಓದೋವಾಗ ಇದರಿಂದ ನಾನೇನು ತಗೋಬಹುದು, ಅದನ್ನು ಕತೆ ರೀತಿ ಓದಿದ್ರೆ ಪ್ರಯೋಜನ ಇಲ್ಲ. ಯಾವುದೋ ಒಂದು ಕತೆ ನಾವು ಓದ್ತಿದ್ದೀವಿ ಅಂತ, ಅದರಿಂದ ನಾನು ಏನು ತೊಗೋಬೋದು, ಒಂದೊಂದು ಘಟ್ಟದಲ್ಲೂ ಒಂದೊಂದು ಸಂಭಾಷಣೆಯಲ್ಲೂ ನಾವೇನೇನು ತೊಗೋಬೋದು. ಗಂಡ ಹೆಂಡತಿಯರ ಆದರ್ಶಕ್ಕೆ ರಾಮಾಯಣದಂತೆ ಇನ್ನೊಂದು ಗ್ರಂಥ ಇಲ್ಲ. ಅವರಿಬ್ಬರು ಜೀವನನ ನೋಡಿದ್ರೆ ಅದಕ್ಕೆ ಸೀತಾರಾಮರಿದ್ದಂಗಿದ್ದಾರೆ ಅಂತ ಹೇಳ್ತಾರೆ.
ಸೀತಾರಾಮರಿದ್ದಂದ್ರೆ ಏನು ಅಂದರೆ ಒಬ್ರಿಗೊಬ್ರಿಗೆ ವಿರೋಧನೇ ಇಲ್ಲ ಅಲ್ಲಿ. ಇವನು ಏನು ಹೇಳಿದ್ರೆ ಅದಕ್ಕೆ ಅವಳು ಹೆಸ್ಸು, ಅವನು ಹೇಳಿದ್ರೆ ಅದು ಇವನ ಹೆಸ್ಸು. ಅವನು ತಪ್ಪು ಮಾಡಿದ್ರು ಇವಳನ್ನು ಏನೋ ಇದು ಮಾಡ್ತಿರ್ಲಿಲ್ಲ. ಅವಳ ದೃಷ್ಟಿಲಿ ತಪ್ಪೇ ಅಲ್ಲ, ರಾಮ ಮಾಡಿ ತಪ್ಪೇ ಅಲ್ವಲ್ಲ ಸೀತೆ ದೃಷ್ಟಿನಲ್ಲಿ. ರಾಮನ ದೃಷ್ಟಿನಲ್ಲೂ ಸೀತೆ ಮಾಡಿ ತಪ್ಪೇ ಇಲ್ಲ. ಸೀತೆ ಏನು ತಪ್ಪು ಮಾಡಿದ್ರು, ಹಿಂದೆ ಬಂದ್ಲು, ನಾನು ಹಿಂದೆ ಬರ್ತೀನಿ ಅಂತ, ಬರಬೇಡ ಅಂತ ಬಂದ್ಲು. ಅವನೇನು ಕೋಪ ಅದನ್ನು ಚುಚ್ಚ ಆಡಲಿಲ್ವಲ್ಲ, ನೋಡು ನೀನು ಹಿಂದೆ ಬಂದೆ ನನ್ನ ಜೊತೆನಲ್ಲೇ, ನೋಡಿ ನಾನು ನಿನ್ನಿಂದ ಎಷ್ಟು ಕಷ್ಟಪಡಬೇಕಾಯ್ತು, ಎಷ್ಟು ರಾಕ್ಷಸರನ್ನ ನಾನು ಎದುರಾಕೋಬೇಕಾಯ್ತು. ರಾಮ ಹೇಳಿಲ್ವಲ್ಲ ಆ ಮಾತನ್ನ, ನೀನು ಬಂದೇ ಸಂತೋಷ ಆಯಿತು. ಈಗ ಪರಸ್ಪರ ಒಪ್ಪಿಕೊಂಡು ಜೀವನನ ನಡೆಸಿದ್ರು ಅನ್ನೋ ಒಂದು ಸಾರಾಂಶವನ್ನು ನಾವು ಪಡಿಬೋದು. ಇಲ್ಲಿಗೆ ಮುಕ್ತಾಯ ಮಾಡೋಣ. ರಾಮಚಂದ್ರನ ಅನುಗ್ರಹ ಎಲ್ಲರ ಮೇಲೂ ಆಗಲಿ. ಭದ್ರಂ ಶುಭಂ ಮಂಗಳ. ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಶ್ರೀಕೃಷ್ಣ.